ನೋಡಿ, ಸಮಾಜದಲ್ಲಿ ರೀಲ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದನ್ನ ಈಗಾಗಲೇ ಜನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ಸಾಲಲ್ಲಿ ರಜತ್ ಮತ್ತು ವಿನಯ್ ಸೆಲೆಬ್ರಿಟಿಗಳು ಸೇರ್ಕೊಂಡ್ಬಿಟ್ರಲ್ಲ ಅಂತ. ಈಗ ಎರಡನೇ ದಿನವೂ ಕೂಡ ರಜತ್ ವಿನಯ್ಗೆ ಪೊಲೀಸರು ಡ್ರಿಲ್ ನಡೆಸಿದ್ದಾರೆ. ರೀಲ್ಸ್ನಲ್ಲಿ ಬಳಸಿರುವಂತಹ ಮಚ್ಚು ಎಲ್ಲಿ ಕೇಳ್ತಾ ಇದ್ದಾರೆ, ಅವ್ರು ಹೇಳ್ತಿಲ್ಲ. ಇಲ್ಲಿ ತನಕನೂ ಮಚ್ಚಿನ ಬಗ್ಗೆ ಆರೋಪಿಗಳು ಬಾಯ್ ಬಿಟ್ಟಿಲ್ಲ. ವಿನಯ್ ರಜತ್ ಬಿಗ್ ಬಾಸ್ ಕಂಟೆಸ್ಟೆಂಟು ಅಂತ ಕರೀತಾ ಇದ್ವಿ. ಈಗ ಆರೋಪಿಗಳು ಅಂತ ಕರಿಬೇಕಾಗಿರುವಂತ ಸಮಯ ಬಂದ್ಬಿಟ್ಟಿದೆ. ಮಚ್ಚೆಲ್ಲಿಟ್ಟಿದ್ದೀರಿ ಬೇಕು ಹೇಳಿ ಅಂತಂದ್ರೆ ಬಾಯ್ ಬಿಡ್ತಾ ಇಲ್ಲ. 3 ದಿನ ಕಸ್ಟಡಿಗೆ ಬೇರೆ ಪರ್ಕೊಂಡಿದ್ದಾರೆ ಪೊಲೀಸರು. ಅವ್ರು ಬಾಯ್ ಬಿಡಲಿಲ್ಲ ಅಂತಂದ್ರೆ ಯುಗಾದಿ ಹಬ್ಬಕ್ಕೂ ಕೂಡ ಹೊರಗಡೆ ಬರೋದಕ್ಕಾಗಲ್ಲ, ಅಲ್ಲೇ ಇರಬೇಕಾಗತ್ತೆ. ಇಲ್ಲಿ ತನಕವೂ ಕೂಡ ಪ್ರಾಪರ್ಟಿ ಸೆಟ್ಟು ಅಂತಲೇ ಹೇಳ್ಕೊ ಬಂದಿದ್ದಾರೆ ರಜತ್ ವಿನಯ್. ಆದರೆ ಇಡೀ ಸೆಟ್ಟನ್ನು ಸರ್ಚ್ ಮಾಡಿದ್ರೂ ಕೂಡ ಮಚ್ಚು ಸಿಗ್ತಾ ಇಲ್ಲ. ಯಾಕೆ ಬಾಯ್ ಬಿಡ್ತಿಲ್ಲ? ಎರಡನೇ ದಿನದ ಕಸ್ಟಡಿ ಮುಂದುವರಿತಾ ಇದೆ. 3 ದಿನ ಕಸ್ಟಡಿಗೆ ಬೇಕು ಅಂತ ಅಂದರು. ನಿನ್ನೆ ಆಯಿತು, ಇವತ್ತು ನಾಳೆ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರನ್ನ. ಕಸ್ಟಡಿ ಅವಧಿ ಮುಗಿದ ಮೇಲೆ ಇವ್ರು ಈಗಲೂ ಬಾಯ್ ಬಿಡಲಿಲ್ಲ ಅಂತಂದರೆ ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಆಗುತ್ತೆ. ಯುಗಾದಿ ಹಬ್ಬವನ್ನು ತಮ್ಮ ಫ್ಯಾಮಿಲಿಯ ಜೊತೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದೇ ರೀಲ್ಸು ನೋಡಿ, ಮಚ್ಚು ಬಳಸಿರೋದು. ಆ ಮಚ್ಚು ಸಿಗ್ತಾ ಇಲ್ಲ. ಪೊಲೀಸರು ಹುಡುಕಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಇವರು ಬಾಯ್ ಬಿಡ್ತಿಲ್ಲ.